ಎಸ್ಐಟಿ ಕಾರ್ಯಾಚರಣೆಯ ಬಗ್ಗೆ ಸುಳ್ಳು ಮಾಹಿತಿ ಪ್ರಸಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ನಿವಾಸಿ ರಘುರಾಮ್ ಶೆಟ್ಟಿ ಎಂಬುವವರಿಂದ ದೂರು ನೀಡಲಾಗಿದೆ. ವಕೀಲ ಮಂಜುನಾಥ್ ಎನ್ ವಿರುದ್ಧವಾಗಿ ಈ ಪ್ರಕರಣ ದಾಖಲಾಗಿದೆ. ಸಾರ್ವಜನಿಕರ ನೆಮ್ಮದಿಗೆ ಧಕ್ಕೆಯಾಗುವಂತ ಹೇಳಿಕೆಯ ಆರೋಪ ಇದು. ಪ್ರಕಟಣೆ ಪ್ರಸಾರ ಮಾಡಿ ಸಾರ್ವಜನಿಕರಲ್ಲಿ ಕೆಲವೊಂದಿಷ್ಟು ಗೊಂದಲ ಸೃಷ್ಟಿ ಮಾಡೋದಕ್ಕೆ ಇವರೇ ಕಾರಣ. ಅನಧಿಕೃತ ಮಾಹಿತಿ ಒಳಗೊಂಡಿರುವಂತ ಸುಳ್ಳು ಪತ್ರಿಕಾ ಪ್ರಕಟಣೆಯನ್ನ ಮಾಡಿದ್ರು. ಈ ಪ್ರಕಟಣೆಯನ್ನ ಪ್ರಸಾರ ಮಾಡಿ ಜನರಲ್ಲಿ ಕೆಲವು ಆತಂಕಗಳು ಸೃಷ್ಟಿಯಾಯಿತು ಅನ್ನುವಂತ ಆರೋಪವನ್ನ ಸದ್ಯ ವಕೀಲ ಮಂಜುನಾಥ್ ಎನ್ ವಿರುದ್ಧ ಈ ಪ್ರಕರಣ ದಾಖಲಾಗಿದೆ. ಅಂದ್ರೆ ಎಸ್ಐಟಿ ಕಾರ್ಯಾಚರಣೆಯ ಬಗ್ಗೆ ಸುಳ್ಳು ಮಾಹಿತಿಯನ್ನ ಇವರು ಪ್ರಸಾರ ಮಾಡಿದ್ದಾರೆ. ಎಸ್ಐಟಿ ತನಿಖೆ ನಡೀತಾ ಇತ್ತು. ತನಿಖೆ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮೂಳೆಗಳು ಪತ್ತೆಯಾಗಿತ್ತು ಅಂತ ಹೇಳಿ ಸುಳ್ಳು ಹೇಳಿಕೆಗಳನ್ನ ಇವರು ನೀಡಿದ್ದಾರೆ. ಸುಳ್ಳು ಪ್ರಕಟಣೆಯನ್ನ ಮಾಡಿದ್ದಾರೆ. ಪತ್ರಿಕಾ ಪ್ರಕಟಣೆಯನ್ನ ನಡೆಸಿ ಸುಳ್ಳು ಮಾಹಿತಿಯನ್ನ ಜನರಿಗೆ ನೀಡಿ ಜನರನ್ನ ಆತಂಕಕ್ಕೆ ಈಡು ಮಾಡಿದ್ದಾರೆ ಅಂತ ಹೇಳಿ ವಕೀಲ ಮಂಜುನಾಥ್ ಎನ್ ವಿರುದ್ಧವಾಗಿ ಸದ್ಯ ಪ್ರಕರಣ ದಾಖಲಾಗಿದೆ. ಧರ್ಮಸ್ಥಳ ನಿವಾಸಿ ರಘುರಾಮ್ ಶೆಟ್ಟಿ ಎಂಬುವವರಿಂದ ಇದೀಗ ದೂರು ನೀಡಲಾಗಿದೆ. ಸಾರ್ವಜನಿಕ ನೆಮ್ಮದಿಗೆ ಧಕ್ಕೆ ತರುವಂತ ಹೇಳಿಕೆಯನ್ನ ವಕೀಲ ಮಂಜುನಾಥ್ ನೀಡಿದ್ರು. ಪ್ರಕಟಣೆಯನ್ನ ಪ್ರಸಾರ ಮಾಡಿ ಜನರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿದ್ರು. ಅನಧಿಕೃತ ಮಾಹಿತಿ ಒಳಗೊಂಡಿರುವಂತ ಸುಳ್ಳು ಪತ್ರಿಕಾ ಪ್ರಕಟಣೆಯನ್ನ ಮಾಡಿದ್ದು ತಪ್ಪು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ವಕೀಲ ಮಂಜುನಾಥ್ ಎನ್ ವಿರುದ್ಧವಾಗಿ ಪ್ರಕರಣ ದಾಖಲಾಗಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶಂಶೀರ್ ಬುಡೋಳಿ ದೂರವಾಣಿ ಸಂಪರ್ಕದಲ್ಲಿ. ಶಂಶೀರ್, ಇನ್ನು ಎಸ್ಐಟಿ ಕಾರ್ಯಾಚರಣೆ ಬಗ್ಗೆ ಸುಳ್ಳು ಮಾಹಿತಿ ನೀಡಿದ್ದಾರೆ ಅನ್ನುವಂತಹ ಆರೋಪದ ಮೇರೆಗೆ ವಕೀಲ ಮಂಜುನಾಥ್ ಎನ್ ವಿರುದ್ಧ ಸದ್ಯ ಪ್ರಕರಣ ದಾಖಲಾಗಿದೆ. ಏನಿದು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಹೌದು, ಮುಖ್ಯವಾಗಿ ಧರ್ಮಸ್ಥಳದಲ್ಲಿ ನಡೀತಾ ಇದ್ದ ಎಸ್ಐಟಿ ಕಾರ್ಯಾಚರಣೆ ಬಗ್ಗೆ ಈ ಸಾರ್ವಜನಿಕರಲ್ಲಿ ಭಯ ಉಂಟು ಮಾಡುವಂತಹ ಅನಧಿಕೃತ ಮಾಹಿತಿಗಳನ್ನ ಒಳಗೊಂಡಿರುವ ಸುಳ್ಳು ಪತ್ರಿಕಾ ಪ್ರಕಟಣೆಯನ್ನ ಪ್ರಸಾರ ಮಾಡಿದ್ದಾರೆ ಎಂಬಂತಹ ಆರೋಪದಡಿಯಲ್ಲಿ ವಕೀಲ ಮಂಜುನಾಥ್ ಎನ್ ಎಂಬುವರ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಮಾಹಿತಿಯನ್ನ ನೀಡಿರುವಂತದ್ದು. ಧರ್ಮಸ್ಥಳ ನಿವಾಸಿ ರಘುರಾಮ ಶೆಟ್ಟಿ ಎಂಬುವರು ಈ ಬಗ್ಗೆ ದೂರನ್ನ ನೀಡಿದ್ದು, ಸದ್ಯ ಈ ಎಸ್ಐಟಿ ತಂಡದಿಂದ ನಡೀತಾ ಇರುವ ಕಾರ್ಯಾಚರಣೆ ಬಗ್ಗೆ ಇವರು ಸುಳ್ಳು ಪತ್ರಿಕಾ ಪ್ರಕಟಣೆಗಳನ್ನ ಬಿಡುಗಡೆ ಮಾಡಿ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡುವಂತೆ ಮಾಡಿದ್ದಾರೆ ಅಂತ ದೂರು ನೀಡಿದ್ದಾರೆ. ಅದರಂತೆ ಬೆಳ್ತಂಗಡಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಜೊತೆಗೆ ಈ ಕುರಿತು ಅಧಿಕೃತ ಮಾಹಿತಿಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ಮಾಧ್ಯಮಗಳಿಗೆ ನೀಡಿರುವಂತದ್ದು. ಜೊತೆಗೆ ಪ್ರಸಾರ ಮಾಡಿ ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿ ಮಾಡಿರುವಂತಹ ಆರೋಪ ವಕೀಲರ ವಿರುದ್ಧ ಕೇಳಿ ಬಂದಿರುವಂತದ್ದು. ಹೀಗಾಗಿ ವಕೀಲ ಮಂಜುನಾಥ್ ಎನ್ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕಲಂ 353/1/1 ಬಿ 353/2 BNS ಇದರಂತೆ ಕೇಸ್ ದಾಖಲಾಗಿರುವಂತದ್ದು. ಓಕೆ ಶಂಶೀರ್, ಇನ್ನು ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಪತ್ರಿಕಾ ಪ್ರಕಟಣೆಯಲ್ಲಿ ಏನಿತ್ತು, ಅವ್ರು ಏನಂತ ಮಾತನಾಡಿದ್ರು ಅಂತ ಹೇಳಿ? ಹೌದು, ಮುಖ್ಯವಾಗಿ ಧರ್ಮಸ್ಥಳ ಪ್ರಕರಣ ದೇಶಾದ್ಯಂತ ಸಂಚಲನ ಸೃಷ್ಟಿ ಮಾಡಿರುವಂತದ್ದು. ಇದೀಗ ಮೊನ್ನೆಯಿಂದ ಬೇರೆ ಬೇರೆ ಸದ್ಯ ಶೋಧ ಕಾರ್ಯಾಚರಣೆಗೆ ಬ್ರೇಕ್ ಬಿದ್ದಿರುವಂತದ್ದು. ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಹಲವಾರು ಬೇರೆ ಬೇರೆ ರೀತಿಯಲ್ಲಿ ಕೆಲವರು ಸುದ್ದಿ ಅಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ಸ್ಟೋರಿಗಳು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಈ ಕುರಿತು ಕೂಡ ಕಟ್ಟೆಚ್ಚರ ಕೂಡ ವಹಿಸಲಾಗಿರುವಂತದ್ದು. ಪೊಲೀಸರು ಕೂಡ ಎಲ್ಲವನ್ನ ನೋಡ್ತಾ ಇದ್ದಾರೆ. ಜೊತೆಗೆ
ಇವರು ರಘುರಾಮ ಶೆಟ್ಟಿ ಅವರು ಕೂಡ SIT ಕಾರ್ಯಾಚರಣೆ ಬಗ್ಗೆ ಇವರು ಸುಳ್ಳು ಮಾಹಿತಿಯನ್ನ ಪ್ರಸಾರ ಮಾಡಿದ್ದಾರೆ, ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ ಅಂತ ಹೇಳಿ ವಕೀಲರ ವಿರುದ್ಧ ದೂರನ್ನ ನೀಡಿರುವಂತದ್ದು ಸಂಜನಾ. ಓಕೆ, ಥ್ಯಾಂಕ್ ಯು ಶಂಶೀರ್ ನಿಮ್ಮೆಲ್ಲ ಮಾಹಿತಿಗಾಗಿ.